ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ಇಟ್ಸ್ ಕುಕಿಂಗ್ ಟೈಮ್ ವಿತ್ ಗಾಯತ್ರೀಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ಕೊಡೋದಕ್ಕೆ ಬರ್ತಾ ಇದ್ದೀನಿ ಅಂತ. ಸೊ ಹೋಮ್ ಮೇಡ್ ತವಾ ಪಿಜ್ಜಾ ಹೇಳ್ಕೊಡೋದಕ್ಕೆ ಬರ್ತಾ ಇದ್ದೀನಿ. ಮನೆಯಲ್ಲೇ ಯಾವ ರೀತಿ ನಾವು ಪಿಜ್ಜಾನ ಮಾಡ್ಕೋಬೇಕು ಅಂತ ಹೇಳ್ಕೊಡೋದಕ್ಕೆ ಬರ್ತಾ ಇದ್ದೀನಿ. ಸೊ ನೋಡ್ಕೋಬೋದು ನೀವಿಲ್ಲಿ ಯಾವ ಥರ ನಮ್ಮದಿಲ್ಲಿ ಪಿಜ್ಜಾ ಬಂದಿದೆ ಅಂತ. ಸೊ ಬನ್ನಿ ಈಗ ತುಂಬ ಟೈಮ್ ವೇಸ್ಟ್ ಮಾಡಲಾರ್ದೇ ನಾನು ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಆನಿಯನ್ ಮತ್ತು ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದಾದಮೇಲೆ ಪಿಜ್ಜಾ ಸಾಸ್ ಅಂತ ಬರುತ್ತೆ ಅದು ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಚೀಸ್ ತೊಗೊಂಡಿದ್ದೀನಿ. ಓಕೆನಾ. ಇನ್ನೊಂದು ಟೈಪ್ ಚೀಸ್ ಬರುತ್ತೆ, ಅದು ಸ್ಲೈಸ್ ತೊಗೊಂಡಿದ್ದೀನಿ, ಬಟ್ ನೀವು ಬೇರೆದು ತೊಗೋಬೋದು. ಆಮೇಲೆ ಪಿಜ್ಜಾ ಬೇಸು ಮತ್ತು ಆರಿಗಾನ್ ಪೌಡರ್ಸು. ಸೊ ಇಷ್ಟು ಬೇಕು. ಸೊ ಈಗ ಬನ್ನಿ ಪಿಜ್ಜಾನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದನ್ನು ಸ್ಪ್ರೆಡ್ ಮಾಡ್ಕೊತೀನಿ. ಯಾಕೆ ಆಯಿಲ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಅಂತಂದರೆ ಅದು ತವಾ ಪಿಜ್ಜಾ ಬೇಸ್ ಇರುತ್ತಲ್ವ, ಆ ಪಿಜ್ಜಾ ಬೇಸು ಪ್ಲೇಟಿಗೆ ಅಂಟ್ಕೋಬಾರ್ದು. ಓಕೆನಾ. ಅದಕ್ಕೋಸ್ಕರ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈಗ ಒಂದು ಸ್ವಲ್ಪ ಪಿಜ್ಜಾ ಬೇಸ್ ಮೇಲೆ ಆಯಿಲ್ ಇಲ್ಲ ತುಪ್ಪನಾದರೂ ಹಾಕ್ಕೊಂಡು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು, ಹಾಫ್ ಟೇಬಲ್ ಸ್ಪೂನಷ್ಟು. ಅದಾದಮೇಲೆ ನೆಕ್ಸ್ಟು ನಾವು ಈಗ ಪಿಜ್ಜಾ ಬೇಸ್ ಇತ್ತಲ್ವ, ಆ ಪಿಜ್ಜಾ ಬೇಸ್ನ ಹಾಕ್ಕೊಂಡ್ಬಿಟ್ಟು ಅದನ್ನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈಗ ನಾವು ಚೀಸ್ ಸ್ಲೈಸ್ ಇತ್ತಲ್ವ ಅದನ್ನು ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಒಂದೊಂದಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ನಾವು ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊ ಮತ್ತು ಆನಿಯನ್ನ ಹಾಕ್ಕೋಬೇಕು. ನೀವು ಬೇಕಾದ್ರೆ ಇಲ್ಲಿ ಕ್ಯಾಪ್ಸಿಕಮ್ಮು ಆಮೇಲೆ ಕಾರ್ನ್, ಸ್ವೀಟ್ ಕಾರ್ನ್ ಬರುತ್ತಲ್ವ, ಅದನ್ನು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ತೊಗೊಂಡಿಲ್ಲ, ಓನ್ಲಿ ಆನಿಯನ್ ಆ್ಯಂಡ್ ಟೊಮ್ಯಾಟೊ ಅಷ್ಟೇ ತೊಗೊಂಡಿದ್ದೀನಿ. ಸೊ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಚೀಸ್ ಹಾಕಬೇಕು. ಚೀಸ್ ಇರುತ್ತಲ್ವ, ಚೀಸ್ನ ನಾವು ಚೀಸ್ ಸ್ಲೈಸ್ ಇರುತ್ತಲ್ವ, ಆ ಚೀಸ್ನ ಮತ್ತೆ ಮೇಲ್ಗಡೆ ಎಲ್ಲನೂ ಸ್ಪ್ರೆಡ್ ಮಾಡಿಕೊಂಡು ಆರಿಗೋನ್ದು ಇರುತ್ತಲ್ವ, ಆ ಆರಿಗೋನ್ ಪೌಡರ್ನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಚಿಲ್ಲಿ ಫ್ಲೇಕ್ಸ್ ಬೇಕಾದ್ರೂ ಹಾಕ್ಕೋಬೋದು, ಬಟ್ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇಕಾದರೆ ಹಾಕ್ಕೋಬೋದು. ನಾನು ಇಲ್ಲಿ ಆರಿಗೋನ್ ಪೌಡರ್ ಅಷ್ಟೇ ಯೂಸ್ ಮಾಡ್ಕೋತಾ ಇದ್ದೀನಿ. ಈಗ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ಒಂದು ಗ್ಯಾಸ್ ಹಚ್ಕೊಂಡು ತವಾ ಇಟ್ಕೋತಾ ಇದ್ದೀನಿ. ತವಾ ಇಟ್ಕೊಂಡ್ಬಿಟ್ಟು ಈ ಥರ ಒಂದು ಸ್ಟ್ಯಾಂಡ್ ಸಿಗುತ್ತೆ, ಆ ಸ್ಟ್ಯಾಂಡ್ ಬೇಕಾದರೂ ಇಟ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಬೇಕಾದ್ರೂ ಮಾಡ್ಕೋಬೋದು. ಸೊ ನನ್ನ ಹತ್ರ ಇತ್ತು, ಅದಕ್ಕೆ ಇಟ್ಕೊಂಡು ಪಿಜ್ಜಾ ಬೇಸ್ನ ಇಟ್ಬಿಟ್ಟು ಮೇಲ್ಗಡೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು 20 ನಿಮಿಷ ಲೋ ಫ್ಲೇಮ್ನಲ್ಲಿ ನಾವು ಬೇಯಿಸ್ಬೇಕಾಗತ್ತೆ. ಹೈ ಫ್ಲೇಮ್ನಲ್ಲಿ ಬೇಯಿಸಬಾರ್ದು, ಇಲ್ಲ ಹೈ ಫ್ಲೇಮ್ನಲ್ಲಿ ಬೇಯಿಸ್ಬಿಟ್ರೆ ಪಿಜ್ಜಾ ಹೊತ್ಬಿಡುತ್ತೆ. ಸೊ ಅದಕ್ಕೆ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು 20 ಮಿನಿಟ್ಸ್ ನಾವು ಬೇಯೋದಕ್ಕೆ ಬಿಡಬೇಕು. ಸೊ ಈಗ ನೋಡ್ತಿರ್ಬೋದು ನೀವು, ನಮ್ಮ ಪಿಜ್ಜಾ ಸ್ವಲ್ಪ ಸ್ವಲ್ಪನೇ ಮೆಲ್ಟ್ ಆಗಿಬಿಟ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ. ಚೀಸ್ ಯಾವ ರೀತಿ ಮೆಲ್ಟ್ ಆಗಿದೆ ಅಂತ ನೋಡ್ಬೋದು ನೀವು. ಸೊ ರೆಡಿ ಆಗ್ತಾ ಇದೆ ಇದು. ಸೊ ನಮ್ಮ ಪಿಜ್ಜಾ ಇಲ್ಲಿ ರೆಡಿಯಾಗಿದೆ. ನೀವು ನೋಡ್ತಿರ್ಬೋದು ನಮ್ಮ ಪಿಜ್ಜಾ ಯಾವ ರೀತಿ ಬಂದಿದೆ ಅಂತ. ಸೊ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಇದೇ ಥರನೇ. ಓಕೆನಾ. ನೀವೆಲ್ಲ ನನ್ನ ಚಾನಲ್ನ, ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ವೀಡಿಯೋಸ್ನ, ಸೊ ದ್ಯಾಟ್ ನಿಮಗೆ ನನ್ನ ಯಾವ ವೀಡಿಯೋಸೂ ಮಿಸ್ ಆಗೋದಿಲ್ಲ. ನಾನು ಯಾವುದೇ ವೀಡಿಯೋಸ್ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ನೋಡ್ಬೋದು ನನ್ನ ವೀಡಿಯೋಸ್ನ. ಥ್ಯಾಂಕ್ ಯು.